ಅಕ್ಕ ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು ನಿಮ್ಮಲ್ಲಿ. ನಿಮ್ಮಷ್ಟು ತಾಳ್ಮೆ ಸಹನೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಇದು ನಂಗೆ ತುಂಬ ಇಷ್ಟನೇ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕಲ್ವಾ ಅಕ್ಕ? ನಮ್ಮನ್ನು ನಾವು ಹಿಂಸಿಸ್ಕೊಂಡು ಬೇರೆಯವ್ರು ಕೊಡೋ ಕಾಟ ಕಿರುಕುಳನ ಮೌನವಾಗಿ ಏನಕ್ಕೆ ಸಹಿಸಬೇಕು? ಏನು ನಿಮ್ಮ ಮಾತಿನ ಅರ್ಥ ನಿತ್ಯ? ಆ ರಾಗಿಣಿ ನಿಮ್ಮತ್ತೆ ಎಲ್ಲರೂ ನಿಮಗೆ ಎಷ್ಟು ಗೋಳಿಕೋತಾರೆ, ಆದರೂ ನೀವು ಯಾಕೆ ಅವ್ರಿಗೆ ಒಂದ್ಸತಿನೂ ಎದುರು ಉತ್ತರ ಕೊಡಲ್ಲ? ಅದೇ ನಂಗೆ ತುಂಬ ಆಶ್ಚರ್ಯ. ಇಲ್ಲ ನಿತ್ಯ, ನನಗೆ ಬೇರೆಯವ್ರನ್ನ ಎದುರಿಸೋದಾಗ್ಲಿ ಅಥವಾ ಜಗಳ ಆಡೋದಾಗ್ಲಿ ಇದೆಲ್ಲ ಇಷ್ಟ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ಬೇರೆಯವ್ರಿಗೆ ಎದುರು ಉತ್ತರ ಕೊಡೋ ಹಾಗೆ ನನ್ನನ್ನು ಬೆಳೆಸಿಲ್ಲ. ಹಾಗೆ ಇದು ನನ್ನ ಸ್ವಭಾವ ಕೂಡ. ನನ್ನ ವಿಷಯ ಬಿಡು. ನಿಮ್ಮ ಭಾವ ಇವ್ರ ಜೊತೆಗೆ ಇರೋರು. ನೀನು ಈ ಮನೆಗೆ ಬಂದು ಇಷ್ಟು ದಿನ ಆಯ್ತಲ್ಲ, ಒಂದು ದಿನನಾದರೂ ಅವರು ತುಟುಕ್ ಪಿಟಿಕ್ ಕಂದಿರೋದನ್ನ ನೋಡಿದ್ಯಾ? ಅವರೇ ಏನೂ ಮಾತಾಡದೆ ಸುಮ್ಮನೆ ಇರುವಾಗ ನಾನು ನಿನ್ನ ಹಾಗೆ ಈ ಮನೆಗೆ ಹೊರಗಿಂದ ಬಂದವಳು. ನಾನು ಏನಂತ ಮಾತಾಡಲಿ? ನನ್ನ ಹಣೆ ಬರಹನೆ ಕೆಟ್ಟದಾಗಿದೆ. ಅಂಥದ್ರಲ್ಲಿ ಬೇರೆಯವ್ರನ್ನ ದೂಷಿಸಿ ಏನು ಪ್ರಯೋಜನ ಹೇಳು? ನಿಮ್ಮ ಭಾವ ಬದಲಾಗ್ತಾರೆ, ನಮಗೂ ಒಳ್ಳೆ ದಿನಗಳು ಬರುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಎಷ್ಟೊತ್ತು ಪಾತ್ರೆ ತಗೊಂಬರಕ್ಕೆ? ನಮ್ಮನ್ ದೂರೋದಕ್ಕೆ ಕಂಪ್ನಿ ಸಿಕ್ಕಿರೋವಾಗ ಎಲ್ಲಿ ಬರಕ್ಕಾಗತ್ತೆ ಬೇಗ? ಅಮ್ಮ, ನಿನ್ ಸೊಸೆ ಕಣ್ಣೋಡು ತುಂಬಿದ ಕೊಳಗಳಾಗಿವೆ. ಈಗ ಯಾವ ಪಾತ್ರೆನೂ ಸುಟ್ಟಿಲ್ಲ, ಕಾಲ್ಗೇನ್ ಪಾಯಸನೂ ಬಿದ್ದಿಲ್ವಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ? ನೆನ್ನೆ ಮೊನ್ನೆ ಬಂದವಳು ಮುಂದೆ ನಮ್ಮನ್ನ ದೂರ್ಕೊಂಡು ಅನುಕಂಪ ಗಿಟ್ಟಿಸ್ಕೊತಿದ್ದಾಳೆ ಈ ನಿನ್ ಸೊಸೆ. ಇಲ್ಲ, ಅಕ್ಕ ನಿಮ್ಮನ್ನ ದೂರ್ತಿರ್ಲಿಲ್ಲ. ಬೇರೆಯವ್ರು ಮಾಡಿದ ತಪ್ಪನ್ನ ತಮ್ಮೇಲೆ ಹಾಕೊಂಡು ಬೇಜಾರು ಮಾಡ್ಕೋತಿದ್ರು ಅಷ್ಟೇ. ಬೇರೆಯವರು ಅಂದ್ರೆ ಯಾರೇ? ನಾನು ನನ್ನ ಮಗಳು ತಾನೆ. ನಾವು ಮಾಡಿದ ತಪ್ಪುಗಳನ್ನ ದೊಡ್ಡ ತ್ಯಾಗಿ ಥರ ಕ್ಷಮಿಸಿ ತನ್ನ ಮೇಲೆ ಹಾಕೊಂಡಿದ್ದಾಳೆ ಅಂತ ತಾನೆ? ನೋಡು ಯಶೋದ, ಈ ನಿತ್ಯ ನಿನ್ನನ್ನ ನಮ್ಮ ವಿರುದ್ಧ ಎತ್ಕೊಟ್ಟೋದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು. ಇವಳು ಮಾತು ಕೇಳಿ ನೀನೇನಾದ್ರೂ ಚಾರಕಿ ಥರ ತೋರ್ಸಕ್ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನೋದು ಜ್ಞಾಪಕ ಇರಲಿ. ಏಯ್, ಇನ್ನೂ ನೋಡ್ತಾ ನಿಂತಿದ್ಯಾ? ಎಲ್ಲ ತಗೊಂಡು ಕೆಳಗಡೆ ಬಾ ಬಾರೆ. ಅಂಜು, ನಿನ್ ಬೊಂಬೆ ಅಲಂಕಾರ ಇನ್ನೂ ಮುಗಿಲಿಲ್ವಾ? ಇಲ್ಲಮ್ಮ, ಇನ್ನೂ ಮುಗಿಲಿಲ್ಲ. ಇದಕ್ಕೆ ಅಲಂಕಾರ ಮಾಡ್ತಾ ಕೂತಿದ್ರೆ ನೀನ್ ಯಾವಾಗ ಅಲಂಕಾರ ಮಾಡ್ಕೋತೀಯಾ? ಶಾಂತ, ಇರ್ಲಿ ಬಿಡಮ್ಮ. ನೋಡು, ಅವಳು ಎಷ್ಟು ಆಸಕ್ತಿಯಿಂದ ಆ ಬೊಂಬೆಗೆ ಅಲಂಕಾರ ಮಾಡ್ತಾ ಇದ್ದಾಳೆ. ಆ ಗಂಡು ಬೊಂಬೆ ಜೊತೆ ಇದನ್ನಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಗೊತ್ತಾ? ಈಗಿನ ಮಕ್ಕಳು ಸಿನಿಮಾ, ಮೊಬೈಲ್, ಕಾರ್ಟೂನ್ ಅಂತ ಅದರಲ್ಲೇ ಮುಳುಗೋಗಿರ್ತಾರೆ. ಈ ಹಬ್ಬ ಹರಿದಿನ ಅಂದರೆ ಆಸಕ್ತಿನೇ ಇರಲ್ಲ. ಅಂಥದ್ರಲ್ಲಿ ನಮ್ಮ ಅಂಜಲಿ ಪುಟ್ಟಿ ಈ ಬೊಂಬೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ. ಗ್ರೇಟ್. ಹೌದಣ್ಣ, ನೀವು ಹೇಳ್ತಾರೋದು ನಿಜ. ನಮ್ಮ ಅಂಜಲಿ ಪುಟ್ಟಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅವಳೇ ಒಂದು ಚಂದ್ರದ ಗೊಂಬೆ ಇದ್ದಂಗೆ. ಇನ್ನು ಅವಳು ರೆಡಿ ಮಾಡೋ ಗೊಂಬೆ ಬಗ್ಗೆ ಕೇಳಬೇಕಾ? ಅಲ್ಲಿ ಕೂತಿರೋ ಆ ಗಂಡು ಗೊಂಬೆ ಎದ್ದು ಇದರಿಂದ ಎದ್ದು ಓಡ್ ಬಂದ್ಬಿಡುತ್ತೆ. ಹೌದಾ? ಅಂಜು, ಈ ಬೊಂಬೆನ ನೀನು ರೆಡಿ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಪುಟ್ಟ. ಈ ಬೊಂಬೆನ ರೆಡಿ ಮಾಡೋದಕ್ಕಿಂತ ಮುಂಚೆ ನೀನು ರೆಡಿ ಆಗು, ಇಲ್ಲಾಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಹೌದು ಪುಟ್ಟಿ, ಅಮ್ಮ ಹೇಳೋದು ನಿಜ. ನೀನ್ ಬೇಗ ಹೋಗಿ ರೆಡಿ ಆಗ್ಬಿಡು, ಇಲ್ಲಾಂದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಇಲ್ಲ ಅತ್ತೆ, ನಾನು ಈ ಗೊಂಬೆಗೆ ಅಲಂಕಾರ ಮಾಡೇ ಹೋಗೋದು. ಅಂಜು, ಅಮ್ಮನ ಮಾತು ಕೇಳಲ್ವಾ ನೀನು? ಹೋಗ್ಲಿ ಬಿಡು ಶಾಂತ.
ಹಬ್ಬದ ದಿನ ಅವಳ ಮನಸ್ಸು ನೋಯಿಸೋದು ಬೇಡ. ಅಂಜಲಿ, ಅಂಜಲಿ ನೋಡಿದ್ಯಾ, ನಿನ್ನ ಫ್ರೆಂಡ್ಸ್ ಎಲ್ಲ ಬಂದೇ ಬಿಟ್ರು. ವಿದ್ಯಾ, ಹೋಗ್ಮಾ, ಅವ್ರನ್ನೆಲ್ಲ ಒಳಗೆ ಕರಿ. ಬನ್ನಿ. ಬನ್ನಿ ಬನ್ನಿ. ಅಂಜು ಹೇಳು, ನಾವು ರೆಡಿಯಾಗಿ ಬರೋಣ. ಹಾಂ ಹೌದು ಅಂಜಲಿ, ಹೋಗು. ಇನ್ನೂ ಅವ್ರನ್ನೆಲ್ಲ ಕಾಯಿಸೋದು ಸರಿ ಇರೋದಿಲ್ಲ. ನೀ ಬೇಗ ರೆಡಿ ಆಗಿಬಿಟ್ಟು ಬಂದ್ಬಿಡು. ಅಷ್ಟೊತ್ತಿಗೆ ನಾನು ಅವ್ರಿಗೆಲ್ಲ ಒಂದು ಕತೆ ಹೇಳ್ತಾ ಇರ್ತೀನಿ, ಸರಿನಾ? ಅಂಜು, ಹಾಗೆಲ್ಲ ಹಠ ಮಾಡಬಾರ್ದು. ಈಗ ಲೇಟ್ ಆಗ್ತಿದೆ. ಅಜ್ಜಿ ನಿಂಗೆ ಇನ್ನೊಂದು ಸಾರಿ ಕತೆ ಹೇಳ್ತಾರೆ. ಅಂಜಲಿ ಪುಟ್ಟಿ, ನೋಡು, ನಿನ್ನ ಫ್ರೆಂಡ್ಸ್ ಬೇರೆಯವ್ರ ಮನೆಗೆ ಹೋಗೋದು ಬೇಡವಾ? ನೀನು ಹೀಗೆ ಕತೆ ಕೇಳ್ತಾ ಕೂತ್ರೆ ಗೊಂಬೆಗೆ ಆರತಿ ಮಾಡೋದು ಯಾರು? ಹೋಗು, ಬೇಗ ರೆಡಿಯಾಗಿ ಅತ್ತೆ ಅಜ್ಜಿ ಆಮೇಲೆ ಹೇಳ್ತಾರೆ ಅಲ್ವಮ್ಮ? ಹೌದು, ನಮ್ಮ ಅಂಜಲಿ ಪುಟ್ಟಿನ ರಾತ್ರಿ ನನ್ನ ಪಕ್ಕ ಮಲಗಿಸ್ಕೊಂಡು ತಟ್ಟಾ ಕತೆ ಹೇಳ್ತೀನಿ, ಸರಿನಾ? ಅಜ್ಜಿ ಯಾವತ್ತಾದ್ರೂ ಸುಳ್ಳು ಹೇಳ್ತಾರಾ? ಇಲ್ಲ ಪುಟ್ಟಿ, ಖಂಡಿತ ಹೇಳ್ತೀನಿ. ಈಗ ನೀನು ಬೇಗ ಹೋಗಿ ರೆಡಿಯಾಗಿ ಬಂದ್ಬಿಡು, ಸರಿನಾ? ಬಾ, ನಾವು ರೆಡಿಯಾಗಿ ನೀನು ಬೇಗ ರೆಡಿ ಮಾಡ್ಸೋ. ಈಗ ನಮ್ಮ ಅಂಜಲಿ ಪುಟ್ಟ ರೆಡಿ. ಚುಕ್ಕೆ ಇಟ್ಟಿರೋದು. ನೀನು ತುಂಬ ಮುದ್ದ ಕಾಣಿಸ್ತಾ ಇದೆಯಾ, ನಂದೇ ದೃಷ್ಟಿ ಆಗುತ್ತೆ ನಿನಗೆ, ಅದಕ್ಕೆ ಕಪ್ ಚುಕ್ಕೆ ಇಟ್ಟಿದ್ದು. ಆದ್ರೆ ಏನೋ ಬಣ ಬಣ ಅನಿಸ್ತಾ ಇದೆಯಲ್ಲ. ನಾನು ಒಂಚೂರು ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗಿ ಕುಡ್ದು. ನಿಂಗೂ ದೃಷ್ಟಿ ಆಗತ್ತಾ? ಇದು ನಿಂಗೂ ದೃಷ್ಟಿ ಬಟ್ಟಿರ್ತೀನಿ. ಈಗ ನಿನಗ್ ದೃಷ್ಟಿ ಆಗಲ್ಲ, ಆಯ್ತಾ? ಅಂಜಲಿ, ರೆಡಿ ಆದ್ಯಾ? ಬೇಗ ಬಾ, ನಿನ್ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ಅಯ್ಯಯ್ಯೋ, ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಬೇಗ ಹೋಗಿ ಪೂಜೆ ಮಾಡೋಣ, ಆಯ್ತಾ? ಆ ಮುದುಕಿ ಕಣ್ಕಾಣ್ತಾ ಏನೋ ಒಂದು ಲೆಕ್ಕ ಬಂದು ಮುಂದಿಡು. ಅದನ್ನೇ ನಾನು ಮಾಡಿರೋದು, ಇನ್ನು ಸ್ವಲ್ಪ ಬಾಕಿ ಇದೆ. ಅಯ್ಯ, ಎಷ್ಟೊಂದು ಬುಕ್ಗಳಿದೆ, ನಾನು ಇಲ್ಲೇ ಇಲ್ಲ